ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಬೆಳಿಗ್ಗೆ ಎದ್ದು ಹಸ್ಗಳನ್ನ ಹಿಡಿದು ಹೊರಗಡೆ ಕಟ್ಟಾಕಿ ಒಟ್ಟು ಪತ್ತಿ ರೆಡಿ ಮಾಡೋಣ ಅಂತ ಬಂದೆ. ನಮ್ಮ ಅಣ್ಣಂಗೆ ಸ್ವಲ್ಪ ಕಾಲು ಏಟಾಗ್ಬಿಟ್ಟಿತ್ತು ಅಂದ್ಬಿಟ್ಟು ನಮ್ಮ ಮಾವನ ಕರ್ಕೊಂಡು ನಾನು ಕಾಲು ಆಡ್ಕೊಟ್ಟೆ. ನಮ್ಮ ಮಾವ ಎಲ್ಲ ಈ ಥರ ಜಿಗ್ಲು ಮಾಡ್ಕೊಂಡ. ಇದು 3 ಜಿಗ್ಲು ಮಾಡಿದ್ವಿ. ಜಿಗ್ಲೆಲ್ಲ ರೆಡಿ ಆದ್ಮೇಲೆ ನಮ್ಮಪ್ಪ ಎಲ್ಲದಕ್ಕೂ ಭತ್ತ ಚೆಲ್ಲಿದ್ರು. ಭತ್ತ ಸೀರೆಗಳು ಕಟ್ಟಿದ್ವಿ, ಅಕ್ಕಿಗಳು ಕೂರ್ಬಾರ್ದೆಲ್ಲ ತಿನ್ಬಿಡ್ತವೆ ಅಂತ. ಇನ್ನೊಂದು ಹೊಟ್ಲು ಪಾತಿಗೆ ನೀರು ಇದ್ದಿರಲಿಲ್ಲ. ಮಧ್ಯಾಹ್ನ 1 ಗಂಟೆ ಕರೆಂಟ್ ಬರ್ತದಂದಿದ್ರು. ಬಂದು ಹಸ್ಗಳಿಗೆ ನೀರು ಕುಡಿಸಿ ಮೇಯ ಕಟ್ಟಾಕಿ ಊಟ ಮುಗಿಸಿ ಮಲಗಿದೆ ಒಂದು ಸ್ವಲ್ಪ ಹೊತ್ತು. ಮಧ್ಯಾಹ್ನ 1 ಗಂಟೆ ಮುಂದೆ ಹೊಟ್ಲು ಪಾತಿಗೆ ನೀರು ತುಂಬಿಸಿ ನಾನು ಬಂದು ಕಾಲಾಡ್ಕೊಟ್ಟೆ. ನಮ್ಮ ಮಾವ ಎಲ್ಲರಿಗೂ ಜಿಗ್ಲು ಮಾಡಿದ್ರು. 4 ಜಿಗ್ಲಾಯಿತು. 4 ಜಿಗ್ಲಿಗೂ ನಮ್ಮಪ್ಪ ಎಲ್ಲ ಭತ್ತ ಹಾಕಿದ್ರು. ಭತ್ತ ಹಾಕಿದ್ಮೇಲೆ ಈ ಥರ ಆಗೈತೆ. ಅಕ್ಕಿಗಳ ಅವಳಿ ಜಾಸ್ತಿ ಅಂದ್ಬಿಟ್ಟು ಒಂದು ಮೈಕ್ ತಗೊಬಂದೆ. 700 ರೂಪಾಯಿ ಒಂದು ಮೈಕು. ಈ ಹೊಟ್ಲು ಪಾತಿಗೂ ಸೀರೆಗಳು ಕಟ್ಟಿ ಮನೆಗೆ ಬಂದು ಹಸ್ಗಳಿಗೆ ತಿಂಡಿ ಕೊಟ್ಟು ಮೈಯಾಗ ಕಟ್ಟಾಕಿ ನಾನು ಬಂದು ಮಲ್ಕೊಂಡೆ. ಇವತ್ತಿನ ವಿಷಯ ಅಷ್ಟೇ.